चांद भी जो है साल में एक बार दिखाई देता है, लेकिन पीसी मोहन जो है कई सारे इलाकों में जो है 5 साल में एक बार दिखाई देते हैं। मैं अभी फिलहाल जो है महादेवपुरा क्षेत्र में हूँ। बेंगलुरु सेंट्रल का ये भी एक बड़ा इलाका है जहां पर बीजेपी का गढ़ माना जाता है इस महादेवपुर क्षेत्र को, क्योंकि पिछली बार नहीं कई बारों से यहाँ पर जो है बीजेपी को लीड मिलती हुई आई है। लेकिन इस बार का जो नजरिया है, कांग्रेस की हुकूमत होने से कांग्रेस की जो 5 गारंटियां हैं वो कहीं ना कहीं काम करते हुए नजर आ रही है। महादेवपुर क्षेत्र जो है, जो बीजेपी का गढ़ था, अभी जो है कांग्रेस के तरफ पलटता हुआ नजर आ रहा है। अभी फिलहाल जो है गर्मी बहुत ज्यादा है, लेकिन उस गर्मी में भी जो है लोगों की जो भीड़ है रैली में हो या मंसूर अली खान को देखने के लिए, मिलने के लिए कई सारे लोग जो है उभर कर आ रहे हैं। फिलहाल जो है बीजेपी पार्टी के अंदर जो है, पार्टी नहीं पार्टी वर्कर्स के अंदर जो है पीसी मोहन के साथ जो है ना इत्तेफाकी चल रही है, क्योंकि पीसी मोहन जो है हर बार जो है 5 साल में एक बार नजर आते हैं। पीसी मोहन 5 साल में एक बार नजर आते हैं, इसीलिए जो है यहाँ के जो लोग हैं, मतलब कई सारे लोग जो है बीजेपी के जो वर्कर्स हैं वो पीसी मोहन से जो है नाराज होते हुए नजर आ रहे हैं। नाराज होने की वजह जो है पीसी मोहन 5 साल में एक बार आते हैं। चांद भी जो है साल में एक बार दिखाई देता है, लेकिन पीसी मोहन जो है कई सारे इलाकों में जो है 5 साल में एक बार दिखाई देते हैं। तो चलिए यहाँ के कुछ लोग हैं उनसे बात करते हैं, और मंसूर अली खान भी हमारे साथ हैं और उनकी अहलिया भी हमारे साथ हैं, जो कैनवासिंग के लिए मंसूर अली खान का हर वक्त साथ देते हुए आ रही है। साथ साथ जो है कांग्रेस पार्टी के जो बड़े दिग्गज नेता हैं, यहाँ के जो सर्वज्ञ नगर कॉन्स्टिट्यूएंसी के केजे जॉर्ज हो, पॉलिटिकल सेक्रेटरी नसीर अहमद हो, भैरती सुरेश हो, और साथ ही साथ कई सारे जो लीडर्स हैं उनके साथ नजर आए। तो चलिए उन सबसे बात करते हैं और जानते हैं महादेवपुर क्षेत्र का क्या नजरिया है फिलहाल इस वक्त। ಇವತ್ತು ಬೆಳಗಿಂದ ನಾನು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸರ್ವಜ್ಞ ನಗರದಲ್ಲಿ ನಿನ್ನೆಯಿಂದ ಜೆಡಿಎಸ್ ಪಕ್ಷದವರು ಯಾರು ನನ್ನ ವಿರುದ್ಧವಾಗಿ ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರು ಸಮೇತ ನಮ್ಮ ಪಕ್ಷಕ್ಕೆ ಸೇರಿಕೊಂಡು ಅದೇ ರೀತಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಜನತಾದಳ ಪ್ರೆಸಿಡೆಂಟ್ ಸಮೇತ ಸೇರಿಕೊಂಡಿದ್ದಾರೆ। ಇವತ್ತು ಬಿಜೆಪಿ ಪಕ್ಷದ ಯುವ ಮೋರ್ಚಾದವರು ಹಲವಾರು ಜನ ಲೀಡರ್ಗಳು ಕಾರ್ಯಕರ್ತರುಗಳೆಲ್ಲ ಸೇರ್ಕೊಂಡಿದ್ದಾರೆ। ಇವತ್ತು ಇಡೀ ನಮ್ಮ ಸೆಂಟ್ರಲ್ ಎಲ್ಲ ನಾನು ಹೇಳಿದ ಇಡೀ ಕರ್ನಾಟಕದಲ್ಲಿಯೇ ಕಾಂಗ್ರೆಸ್ ಪರವಾಗಿ ಅಲೆ ನಡೀತಾ ಇದೆ। ಅದರಲ್ಲಿ ಸಮೇತ ನಮಗೆ ಸೆಂಟ್ರಲ್ ಕ್ಯಾಂಡಿಡೇಟ್ ಆಗಿ ಒಬ್ಬರು ಯುವಕರು ವಿದ್ಯಾವಂತರು ಸಂಘ ಸಂಸ್ಥೆಗಳನ್ನು ನಡೆಸುವಂತ ಒಳ್ಳೆ ಮನ್ಸೂರ್ ಅಲಿ ಖಾನ್ ಅವರನ್ನ ಇವತ್ತು ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷ ನೇಮಕ ಮಾಡಿದ್ದಾರೆ। ಬಹುಶಃ ಬಿಜೆಪಿಯವರು ಸಾಕಷ್ಟು ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದರು। ಜನರಿಗೆ ಅವರ ಭರವಸೆಗಳೆಲ್ಲ ಸುಳ್ಳು ಮತ್ತೆ ಟೊಳ್ಳು ಗೊತ್ತಾಗಿದೆ। ಅದರಿಂದ ಈ ಒಂದು ಚುನಾವಣೆಯಲ್ಲಿ
ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಬಟ್ ನಾವು ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನಕ್ಕೆ ನಾವು ತಲೆಬಾಗ್ತೀವಿ. ಜನರ ಹತ್ರ ನಾವು ಕೇಳ್ಕೊಂಡಿದ್ದೀವಿ. ಇವತ್ತು ಯುವಕರಿದ್ದಾರೆ ಅಭ್ಯರ್ಥಿ, ಅದೇ ರೀತಿಯಲ್ಲಿ ಒಳ್ಳೆ ಒಂದು ಬ್ಯಾಕ್ ಗ್ರೌಂಡ್ ಇರುವ ಅಭ್ಯರ್ಥಿ ಇದ್ದಾರೆ. ಅದರಿಂದ ಅವ್ರನ್ನ ಗೆಲ್ಲಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನಾದ್ರೂ ತಿಳ್ಕೊಂಡಿದ್ರಿ. ಬಟ್ ಆದರೂ ಸಮೇತ ಜನರ ಹತ್ರ ನಾವು ವಿನಂತಿ ಮಾಡ್ತೀವಿ, ನೀವು ಮತದಾರರು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಡ್ಬೇಕೆಂಬುದಾಗಿ ಹೇಳ್ತಾ ಇದ್ದೀವಿ. ನಮಗೆ ಇವತ್ತು ಬರಗಾಲ ಆಗಿದೆ. ಬರಗಾಲಕ್ಕೆ ಕಳೆದ ಆಗಸ್ಟ್ ಸೆಪ್ಟೆಂಬರ್ಗೆ ನಾವು ರಿಪೋರ್ಟ್ ಕಳಿಸಿದ್ವಿ. ನಮ್ಮ ಮುಖ್ಯಮಂತ್ರಿಯವರು ಹೋಗಿ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಮೀಟ್ ಮಾಡಿದ್ದಾರೆ. ಯಾಕಂದ್ರೆ ಹೋಮ್ ಮಿನಿಸ್ಟರ್ ಆ ಬರಗಾಲ ಕಮಿಟಿ ಚೇರ್ಮನ್ ಅವ್ರು ಮೀಟಿಂಗ್ ಕರಿಬೇಕು. ಆಫೀಸರ್ಗಳು ಬಂದುಬಿಟ್ಟು ಇಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದೇ ರೀತಿ ಅಗ್ರಿಕಲ್ಚರ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು ಎಲ್ಲ ಹೋಗ್ಬಿಟ್ಟು ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ಆದರೂ ₹1 ಅವ್ರು ರಿಲೀಸ್ ಮಾಡಲಿಲ್ಲ. ನಾವು ನಮ್ಮ ರಾಜ್ಯ ಸರ್ಕಾರದಿಂದ ದುಡ್ಡು ಕೊಡ್ತಾ ಇದ್ದೀವಿ. ಇವತ್ತು ಇಂಥ ಒಂದು ಬರಗಾಲ ಬಂದರೂ ಸಮೇತ ತಿರುಗಿ ನೋಡಿದಂತ ಕೇಂದ್ರ ಸರ್ಕಾರ ಯಾವ ಮುಖ ಇಟ್ಕೊಂಡು ತಮ್ಮ ಪಕ್ಷಕ್ಕೆ ಓಟ್ ಕೇಳ್ತಾರೆ ನನ್ಗೆ ಗೊತ್ತಾಗೋದಿಲ್ಲ. ಆ ರೀತಿಯ ಒಂದು ಇದಾಗಿದೆ. ಭಾರಿ ಅನ್ಯಾಯ ಮಾಡ್ತಿದ್ದಾರೆ ಕರ್ನಾಟಕಕ್ಕೆ. ಆದ್ರೆ ಕರ್ನಾಟಕದಲ್ಲಿ ಸಮೇತ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ಬೋದು, ಆದ್ರೆ ಬಿಜೆಪಿಗೆ ಓಟ್ ಕೊಟ್ಟ ಜನ ಇದ್ದಾರೆ ಅಂತ ಅವ್ರು ತಿಳ್ಕೊಳ್ಬೇಕಲ್ಲ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ, ಇದಕ್ಕೆ ಸರಿಯಾದ ಉತ್ತರವನ್ನ ಈ ಚುನಾವಣೆಯಲ್ಲಿ ಜನ ಕೊಡ್ತಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಮನ್ಸೂರ್ ಅವರ ಪರವಾಗಿ ಇವತ್ತು ಚುನಾವಣಾ ರ್ಯಾಲಿಗೆ ನಾವೆಲ್ಲ ಬಂದಿದ್ದೀವಿ. ಒಳ್ಳೆ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ. ಈಗಾಗಲೇ ಸರ್ಕಾರದ ಯೋಜನೆಗಳು ಬಡವರ ಪರವಾಗಿವೆ, ಹೆಣ್ಮಕ್ಳ ಪರವಾಗಿವೆ. ಅವ್ರದ್ದೆಲ್ಲಾನು ಪ್ರತಿಕ್ರಿಯೆ ಬಹಳಷ್ಟು ಚೆನ್ನಾಗಿದೆ. ನಗುಮುಖದಿಂದ ನಮ್ಗೆಲ್ಲ ಸ್ವಾಗತ ಕೋರಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅಂಡರ್ ಕರೆಂಟ್ ಅಂತ ಹೇಳ್ತಾರಲ್ಲ, ಅದು ಇವತ್ತು ಇಡೀ ರಾಜ್ಯದಲ್ಲಿ ಗೋಚರ ಆಗ್ತಾ ಇದೆ. ಅದರಿಂದ ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಗೆಲ್ತೀವಿ ಅಂತ ನನ್ನ ಭಾವನೆ. ಇಲ್ಲಿ ಅಸೆಂಬ್ಲಿ ನೋಡಿ, ಯಾವುದೇ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಈ ದೇಶದಲ್ಲಿ 136 ಸೀಟುಗಳನ್ನ ಈ ರಾಜ್ಯದಲ್ಲಿ ನಮ್ಗೆ ಬಹುಮತವನ್ನ ಕಾಂಗ್ರೆಸ್ ಪಾರ್ಟಿಗೆ ಜನಗಳು ಕೊಟ್ಟಿದ್ದಾರೆ. ಅಂತಹ ಬಹುಮತದ ಸರ್ಕಾರವನ್ನ ಕೆಡವುತ್ತೀವಿ ಅಂತ ಹೇಳೋದೇ ಪ್ರಜಾಪ್ರಭುತ್ವದ ವಿರೋಧಿ ಕೆಲಸ. ಹಾಗಾದ್ರೆ ಸಂವಿಧಾನಕ್ಕೆ ಬೆಲೆ ಇಲ್ವಾ? ಮತ್ತೆ ಕುದುರೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ ಅಂತನ. ಅವ್ರು ಯಾವುದೇ ಯೋಜನೆಗಳು ಈ ಸರಿ ಸಕ್ಸಸ್ ಆಗಲ್ಲ, ಗೊತ್ತಾಗಿದೆ ಜನಗಳಿಗೆ. ಅದಕ್ಕೆ ಅವರು ಈ ತರ ದುಸ್ಸಾಹಸಗಳಿಗೆ ಕೈ ಹಾಕಬಾರ್ದು ಅಂತಾನೆ ನಮ್ಮ ರಾಜ್ಯದ ಜನತೆ ನಮ್ಗೆ ಎಷ್ಟು ಆಶೀರ್ವಾದ ಮಾಡಿದ್ದಾರೆ. ಈ ಕನ್ಸಲ್ ಸಹ ನೆನ್ಸ್ಕೊಳ್ಳೋದು ಬೇಡ. ಬಿಜೆಪಿ ಅವರಾಗ್ಲಿ JDS ಅವರಾಗ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಕೆಡವಲಿಕ್ಕೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಯಾವುದೇ ಪ್ರಯತ್ನ ಪಟ್ರು ಅವರು ಫೇಲ್ಯೂರ್ ಆಗ್ತಾರೆ. जितना मुझे जानकारी है उस हिसाब से पूरे कर्नाटक के अंदर और पूरे राष्ट्र के अंदर आज लोग एक नई सरकार बनाना चाहते हैं, एक नई सोच के साथ आगे बढ़ रहे हैं। मैं समझता हूं कि एक लोगों को पिछले 10 साल से पता चल गया है, सिर्फ जुमलेबाजी से, नारेबाजी से, मन की बात से सब हुकूमत चला नहीं सकते। ये जो पिछले 10 साल में जो गरीब और पैसे वालों के बीच में जो दरार था, जो रास्ता है, वो और बढ़ता गया। अब सिर्फ राहुल गांधी एक होप है कि गरीबों के वास्ते लड़ाई लड़ी जा रही है। ये जो जंग है या जो लड़ाई है, ये गरीबों के लिए लड़ने वाली लड़ाई है। आप लोगों ने देखा होगा कि लोग प्राइस राइस के बारे में इतना तंग आ चुके हैं कि उनका घर चलाना मुश्किल हो रहा है। तो उसी लिए सिद्धरामैया साहब बेसिक यूनिवर्सल इनकम के नाते लोगों के हाथ को थोड़ा बहुत पैसा पहुंचाने की जरूरत है, उनको ताकतवर बनाने की जरूरत है, इकोनॉमिकली उनको स्ट्रांग करने की जरूरत है। उसी लिए महीने को 2000 रुपया मतलब उनके पास पहुंचा रहे हैं। और उसी तरीके से अन्नभाग्य स्कीम में हर आदमी को 170 रुपया, अगर 10 आदमी हैं तो 1700 रुपया उनके अकाउंट में पहुंच रहा है। और ऐसे ही गृह ज्योति के 500 रुपया, 700 रुपया, 1000 रुपया जो इलेक्ट्रिक बिल आती थी, तो ये फैमिली में तकरीबन 4 से 5000 रुपया उन लोगों को फायदा हो रहा है। ये वजह ये है कि उनकी जो ये प्राइस राइज की वजह से, महंगाई की वजह से तो लोग बहुत मुश्किल में थे, तो उनको थोड़ा आसान जिंदगी गुजारने के लिए ये एक फाइनेंशियली सपोर्ट करने का एक फार्मूला था। उस वजह से यूनिवर्सल बेसिक इनकम जो फॉरेन कंट्रीज में भी है, यूरोपियन कंट्रीज में भी है, उसी तरीके से ये मुहिम चलाई गई है।
अब आने वाले दिनों में कांग्रेस की हुकूमत अगर कर्नाटक ऑल इंडिया में बनेगी तो तकरीबन 8,000 रुपया एक साल देने का, मतलब एक महीने का 8,000 रुपये देने का वादा किया गया है और इंशाल्लाह इससे बहुत बड़ा फायदा होगा। बस मैं आप लोगों से अपील करता हूं कि यहाँ के हल्के के उम्मीदवार जनाब मंसूर अली खान जो नौजवान हैं, पढ़े लिखे हैं और काफी सियासत में तजुर्बा रखा गया है, तो उनको अगर जिताएंगे तो मैं समझता हूं कि बेंगलुरु सेंट्रल जो हमारी खोई हुई सीट है वो फिर बहाल होगी। हर जगह घूम रहे, किस तरह है लोगों का रिस्पांस और क्या उम्मीदें हैं? पॉजिटिव फीलिंग आ रही है और सब लोग मिलके जुड़ेंगे कांग्रेस के लिए। एजुकेटेड लोग और एजुकेशन के फील्ड में रहने वालों लोगों का एक विजन रहेगा कि वो इस देश के लिए, इस स्टेट के लिए क्या अच्छा कर सकते हैं। ये तो ट्रैफिक के लिए, इंफ्रास्ट्रक्चर के लिए और रोड्स के लिए जरूर, आम आदमी के लिए ट्रैफिक की समस्या के लिए बहुत काम करेंगे, क्योंकि आईटी सेक्टर बैंगलोर में रहने की वजह से ट्रैफिक बहुत बढ़ गई है। देखिए, जो हमारी कैंपेनिंग चल रही है माशाल्लाह बेहतरीन कैंपेनिंग चल रही है और जो भी अब तक हमने जहाँ पर भी जो भी कॉन्स्टिट्यूंसी में हमने कदम रखा है वहाँ से लोगों की उम्मीदें कैंडिडेट से जुड़ी हुई हैं, क्योंकि जो 15 साल इन्होंने जो मौका दिया था बीजेपी के एमपी को, पीसी मोहन साहब को, उन्होंने कोई काम नहीं किया हुआ है और नजर ही नहीं है आप सारे लोकसभा कॉन्स्टिट्यूंसी में, और उनका कुछ कंट्रीब्यूशन नहीं है। मैं नहीं कह रहा हूँ, लोग कह रहे हैं कि हमने देखा ही नहीं है एमपी को आज तक, जीतने के बाद में फिर दिखाई नहीं, 5 साल तक दिखते नहीं है, फिर इलेक्शन के बाहर ही निकलते। 5 साल का चांद है ये, 5 साल में एक ही बार निकलता है फिर छुप जाता है, ये लोगों का कहना है। और मंसूर एक पढ़े लिखे नौजवान है और एक एजुकेशनिस्ट है और एक विजन रखने वाले शख्सियत है ये, और ग्रास रूट से आए हुए हैं। लोगों की उम्मीद इससे ज़्यादा जुड़ी हुई है और मैं उम्मीद करता हूं कि इंशाल्लाह ये जीतेंगे। जीतने के बाद में आप ಬ್ಯಾಂಗ್ಳೂರ್ ಸೆಂಟ್ರಲ್ की आवाज पार्लियामेंट में वो बन के जाएंगे। ಪ್ರತಿಯೊಬ್ಬರ ಬಾಯಲ್ಲೂ ಬರ್ತಾ ಇದೆ। ಇವತ್ತು ಬೆಳಗ್ಗೆ ನಮ್ ಜಾರ್ ಸಾರ್ ಮೀಟಿಂಗ್ ತಗೊಂಡ್ರು, ಅದನ್ನ ಹೇಳಿದ್ರು, ಪ್ರತಿಯೊಂದು ಮನೆಗೆ ಹೋದ್ರು ಅಯ್ಯೋ ಅವ್ರು ಸಾಫ್ಟ್ ಕ್ಯಾರೆಕ್ಟರ್ ಅಂತೆ, ಸಾಫ್ಟ್ ಆಗಿ ಮಾತಾಡ್ತಾರಂತೆ, ತುಂಬಾ ಚೆನ್ನಾಗಿ ಅವರು ಎಜುಕೇಶನ್ ಕೊಡ್ತಾ ಇದಾರಂತೆ, ಸೋಷಿಯಲ್ ವರ್ಕ್ ತುಂಬಾ ಜನ ಅದು ಬಾಯಲ್ಲಿ ಪಬ್ಲಿಕ್ ಅಲ್ಲೇ ಬರ್ತಾ ಇದೆ। ಆದ್ರಿಂದ ನಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ। ಈ ಸಲ ಖಂಡಿತ ನಮ್ಮ ಇದರಲ್ಲಿ MP ಎಲೆಕ್ಷನ್ ಅಲ್ಲಿ ಖಂಡಿತ ನಾವು ಸೆಂಟ್ರಲ್ ಮತ್ತೆ ಎಲ್ಲಾ ಇಡೀ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾರು, ನಮ್ಮ TK ಸಾಹೇಬ್ರು ಮತ್ತೆ ನಮ್ಮ JJ ಜಾರ್ ಸಾಹೇಬ್ರು ಪ್ರತಿಯೊಬ್ಬರು ಹೇಳಿದಂಗೆ, ರಿಜ್ವಾನ್ ಅರ್ಷಾದ್ ಅವರು ಮತ್ತೆ ದಿನೇಶ್ ಗುಂಡೂರಾವ್ ಸರ್ ಅವರು, ಸಮೀರ್ ಸಾಹೇಬ್ರು ಪ್ರತಿಯೊಬ್ಬರು ಹೇಳಿದಂಗೆ ಇಡೀ ಕರ್ನಾಟಕದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂಡ್ ಬಂದೇ ಬರ್ತೀವಿ। ಅದರಲ್ಲೂ ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ಸೆಂಟ್ರಲ್ ಹೊಸ ಹವಾ ಬಂದಿದೆ। ಹೊಸ ಹವಾ ಅಂದ್ರೆ ಹೇಗೆ ಅಂದ್ರೆ ನಾವು ಎಲ್ಲೇ ಮನೆಗಳ ಹತ್ರ ಹೋದ್ರು ಈಗ ಒಂದು ಚಿಕ್ಕ ಮಗು ಬಾಯಲ್ಲೂ ಮನ್ಸೂರ್ ಅನ್ನೋ ಬಾಯಲ್ಲಿ ಮಾತು ಬರ್ತಿದೆ, ಅಷ್ಟು ಚೆನ್ನಾಗಿ ಪ್ರಚಾರಗಳು ನಡೀತಾ ಇದೆ। ಈಗ ನಮ್ಗೆ ಯಾಕೆ ಪ್ಲಸ್ ಪಾಯಿಂಟ್ ಅಂದ್ರೆ ಈಗ ನಾವು ಮಾಡ್ತಿರೋದು ಈಗ 10 ವರ್ಷ ಇತ್ತು, 10 ವರ್ಷ ಆಳ್ವಿಕೆಯಲ್ಲಿ ಅವ್ರು ಏನ್ ಮಾಡಿದ್ದಾರೆ, ದುರಾಡಳಿತ ಮಾಡ್ಕೊಂಡು ಹೋಗ್ತಾರೆ ಬಿಜೆಪಿ ಅವರು, ಎಲ್ಲ ಸುಳ್ಳು ಆಡಳಿತಗಳನ್ನ ಮಾಡ್ಕೊಂಡು ಹೋಗಿದ್ದಾರೆ, ಅವರಿಂದ ಏನು ಮಾಡಕ್ಕಾಗಲ್ಲ ಅಂತ ಜನಗಳಿಗೆ ಗೊತ್ತಾಗಿದೆ। ಅದರಲ್ಲೂ ಹೆಚ್ಚಿನದಲ್ಲಿ ನಮ್ಮ ಸಿದ್ದರಾಮಯ್ಯ ಆಳ್ವಿಕೆಯಲ್ಲಿ ಹೆಚ್ಚಿನ ಮಹಿಳೆಯರಿಗೆ ಸೌಲಭ್ಯಗಳನ್ನ ಒದಗಿಸಿರೋದ್ರಿಂದ ಈ ಸಲ ಖಂಡಿತ ನಾವು ಇಡೀ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದೇ ಗೆಲ್ತೀವಿ। ಅದರಲ್ಲೂ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಹೆಚ್ಚಿನ ಅಂಶ ಇದು ತಂದು ನಾವು ಗೆದ್ದೇ ಗೆಲ್ತೀವಿ। ನಾನು ಒಂದು ಹೇಳಕ್ ಇಚ್ಛೆ ಪಡ್ತೀನಿ, ಇಷ್ಟು ದಿವಸ ನಾನು ಎಷ್ಟು ಎಲೆಕ್ಷನ್ ನೋಡಿದೀನಿ, ಈ ತರ ಜನಗಳ ಉತ್ಸಾಹ, ಈ ತರ ಜನಗಳು ಬಂದ್ ಆಚೆ ಕಡೆ ನಮ್ಮನ್ನ ಎಷ್ಟು ಇದು ಮಾಡ್ತಾ ಇದಾರೆ ಅಂದ್ರೆ ಸಪೋರ್ಟ್ ಮಾಡ್ತಾ ಇದಾರೆ। ಇಟ್ ಇಸ್ ಹ್ಯಾಟ್ಸ್ ಆಫ್ ಟು ದ ಪೀಪಲ್ ಆಫ್ ಮಹದೇವಪುರ। ಅವರಿಂದ ನಾವು ಈಗ ಏನು ನಮ್ಮ ಸರ್ಕಾರ ಬಂದ್ಮೇಲೆ ಎಷ್ಟು ಸಹಕಾರಗಳು ಬಂದಿದೆ ಅಂತ ಅವ್ರಿಗೆ ಈಗ ಜನರಿಗೆ ಗೊತ್ತಾಗ್ತಾ ಇದೆ। ಅವರೇ ಖುದ್ದಾಗಿ ಆಚೆಗಳು ಬಂದು ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ। ನಮ್ಮ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಗೆದ್ದದಂತೂ ಅದು ನಿಜ ಸತ್ಯ, ಯಾಕಂದ್ರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಇರಲಿ, ಎಂಟೈರ್ ಬೆಂಗಳೂರು ಸಿಟಿಯಲ್ಲೇ ಇರಲಿ, ಏನ್ ಕೆಲಸನೂ ಆಗಿಲ್ಲ ನಮ್ಮ ಶಾಸಕರಿಂದ PC ಮೋಹನ್ ಅವರಿಂದ। ಅವ್ರು ಯಾರಂತಾನೆ ನೋಡಿಲ್ಲ, ನಾವು ಅವ್ರ ಮುಖ ನೋಡಿಲ್ಲ। ಜನಗಳಲ್ಲಿ ಒಂಥರ ಬೇಸಿಗೆ ಇದೆ, ಬೇಜಾರಾಗಿದೆ ಜನಗಳು। ಒಂದು ಯಾವುದೇ ಒಂದು ಡೆವಲಪ್ಮೆಂಟ್ ಆಗಿಲ್ಲ, ಒಂದು ಸಿವಿಕ್ ಡೆವಲಪ್ಮೆಂಟ್ ಆಗಿಲ್ಲ, ಅವರಿಂದ ಏನು ಒಂದು MP ಅಂತ ಒಂದು ಏನು ಬಂದು ಮುಂದ್ಗಡೆ ಕೆಲಸ ಮಾಡಿಲ್ಲ ಅವರು। ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ನಾವು ಜನಗಳಿಗೆ ಏನ್ ವಿನಂತಿ ಮಾಡ್ತಾ ಇದೀವಿ, ನಾವು ಕ್ಯಾನ್ವಾಸ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಒಳ್ಳೆ ಅಭ್ಯರ್ಥಿನ ಚೂಸ್ ಮಾಡಿ, ಅವರು ವಿದ್ಯಾವಂತರು, ಅವ್ರ ಎಜುಕೇಶನಿಸ್ಟು, ಅವ್ರ ಸಮಾಜಕ್ಕೆ ಒಂದು ಒಳ್ಳೇದಾಗತ್ತೆ, ನಮ್ಮ ಬೆಂಗಳೂರು ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗುತ್ತೆ, ನಮ್ಮ ಮಹದೇವಪುರ ಕ್ಷೇತ್ರಕ್ಕೆ, ಬಿಕಾಸ್ ಅದು ಒನ್ ಆಫ್ ದಿ
ಇಂಪಾರ್ಟೆಂಟ್ ವಾರ್ಡ್ ಮಾದೇಪುರ ಬಂದು ಅದಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ, ಅದರಿಂದ ಒಂದು ಒಳ್ಳೇದಾಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ.